ನಾನು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ 2 ತಿಂಗಳ ಹಿಂದೆ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದೇನೆ. ಮುಖ್ಯಮಂತ್ರಿ ಜೊತೆಗೆ ನಾನು ಒಬ್ಬ ಕೂಡ ಕಾವೇರಿ ಕಣಿವೆಯಲ್ಲಿ ಹುಟ್ಟಿ ಬೆಳೆದು ನಾನು ಕೂಡ ಒಬ್ಬ ರೈತನ ಮಗನಾಗಿ ಪಾರ್ಷಲ್ ರೈತ ಕೂಡ ಕೆಲಸವನ್ನು ಕೂಡ ಮಾಡಿಕೊಂಡು ಬೆಳೆದಂತವನು. ಕಾವೇರಿ ವಿಚಾರದಲ್ಲಿ ರಾಜ್ಯದ ಜನರ ಹಾಗೂ ರೈತರ ರಕ್ಷಣೆಗೆ ನಾನು ಮತ್ತು ನಮ್ಮ ಸರ್ಕಾರ ಕೂಡ ಬದ್ಧವಾಗಿದೆ. ಯಾರಿಗೂ ಕೂಡ ಈ ರಾಜ್ಯದ 7.25 ಕೋಟಿ ಜನರಿಗೆ ಯಾವ ತರಹದ ಅನುಮಾನ ಕೂಡ ಬೇಡ. ಎಲ್ಲ ಸಂದರ್ಭದಲ್ಲೂ ಕೂಡ ನಮ್ಮ ರಾಜ್ಯದ ಹಿತವನ್ನು ಕಾಪಾಡಿ ಯಾರಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ಆಡಳಿತವನ್ನು ನಮ್ಮ ಸರ್ಕಾರ ಬಂಗಾರಪ್ಪನವ್ರ ಕಾಲದಿಂದ ಹಿಡಿದು ವೀರಪ್ಪ ಮೊಯ್ಲಿಯವರ ಕಾಲ, ಧರ್ಮಸಿಂಗ್ರವ್ರ ಕಾಲ, ಎಲ್ಲ ಕಾಲದಲ್ಲೂ ಕೂಡ ಸಿದ್ದರಾಮಯ್ಯನವ್ರ ಕಾಲ, ಎಲ್ಲ ಕಾಲದಲ್ಲೂ ಕೂಡ ಕಾಂಗ್ರೆಸ್ ಆಡಳಿತ ಇದ್ದಾಗ ನಾವು ರಕ್ಷಣೆಯನ್ನ ಮಾಡಿಕೊಂಡು ಎಸ್.ಎಂ. ಕೃಷ್ಣ ಅವ್ರ ಕಾಲದಲ್ಲಿ ಬಂದಿದ್ದೇವೆ. ವಿರೋಧ ಪಕ್ಷದ ಬಿಜೆಪಿ ಇದ್ದಾಗಿರ್ಬೋದು, ದಳ ಇದ್ದಾಗಿರ್ಬೋದು, ಅವರು ಕೂಡ ಅವರದೇ ಆದಂತಹ ಪ್ರಯತ್ನವನ್ನು ಕೂಡ ಅವರು ಮಾಡಿಕೊಂಡು ಬಂದಿದ್ದಾರೆ. ಮಳೆ ಬರದೆ ಇಡೀ ರಾಜ್ಯದಲ್ಲಿ ಇನ್ನ ನಾವು ಬರಗಾಲದ ಛಾಯೆಯನ್ನ ನೋಡ್ತಾ ಇದ್ದೇವೆ. ಇನ್ನ ನಮಗೆ 30-35% ಮಳೆ ಮಾತ್ರ ರಾಜ್ಯದಲ್ಲಿ ಬಂದಿದೆ. ಇನ್ನ ನಾವು ರೈತರಿಗೆ ಮನವಿ ಮಾಡಿದ್ದೇವೆ, ನಾವು ನಿಮಗೆ ಮಾರ್ಗದರ್ಶನವನ್ನು ಕೊಡೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ, ಮನವಿ ಮಾಡಿದ್ದೇವೆ. ಈಗ CWC ಮತ್ತು MA ಮ್ಯಾನೇಜ್ಮೆಂಟ್ ಅಥಾರಿಟಿ ಮತ್ತು ಎರಡು ಕೂಡ ಏನು 3,500 ಕ್ಯೂಸಿಕ್ ನೀರು ಬಿಡಬೇಕು 15 ದಿನಗಳ ಕಾಲ ಅಂತ ಹೇಳಿ ಆದೇಶ ಕೊಟ್ಟಿತ್ತು. ಇದು ಬಹಳ ಸಂಕಟದ ಪರಿಸ್ಥಿತಿಯಲ್ಲಿ ತೀರ್ಮಾನವನ್ನ ಮಾಡಿತು. 9 TMC ಬೇಕು ಅಂತ ಹೇಳಿ ಬಿಜೆಪಿ ನಮ್ಮ ತಮಿಳುನಾಡು ಸರ್ಕಾರ ಅವರು ವಾದವನ್ನ ಮಂಡಿಸಿದ್ರು. ಸೊ ನಮ್ಮ ಯಾವ ಡ್ಯಾಮು ಕೂಡ ತುಂಬಿರಲಿಲ್ಲ, ಮಳೆ ಇರಲಿಲ್ಲ. ನಿಮ್ಮೆಲ್ಲರ ಆಶಯದಂತೆ, ರಾಜ್ಯ ಜನತೆಯ ಪ್ರಾರ್ಥನೆಯಂತೆ ಇವತ್ತು ಸ್ವಲ್ಪ ನಮಗೆ ಮಳೆ ಬಂದು ಸ್ವಲ್ಪ ಸುಧಾರಣೆ ಆಗಿದೆ. ಈಗಾಗಲೇ ತಮಗೆ ಹೇಳಬೇಕು ಅಂದ್ರೆ, ಈಗ ಬೆಳಗ್ಗೆ ಈ ಮಧ್ಯಾಹ್ನ ಬಂದಿರುವಂತ ನನಗೆ ಮಾಹಿತಿ ಪ್ರಕಾರ ಕಬಿನಿಲಿ 24,000 TMC ನೀರು ಇನ್ಫ್ಲೋ ಕ್ಯೂಸಿಕ್ 24,000 ಕ್ಯೂಸಿಕ್ ಬರ್ತಾ ಇದೆ. KRS ಅಲ್ಲಿ 22,000 ನೀರು ಬರ್ತಾ ಇದೆ. ಸ್ವಲ್ಪ ಕೊಡಗಿನಲ್ಲಿ ಮಳೆ ನಿನ್ನೆಕ್ಕಿನ ಈಗ ಮಧ್ಯಾಹ್ನ ಬೆಳಗ್ಗೆಯಿಂದ ಸ್ವಲ್ಪ ಕಡಿಮೆ ಆಗಿದೆ. ಹೇಮಾವತಿಲಿ 11,884 ಕ್ಯೂಸಿಕ್ ಹರಿವು ಬರ್ತಾ ಇದೆ. ಆರಂಗಿಲಿ 10,430 ಕ್ಯೂಸಿಕ್ ನೀರು ಅಲ್ಲಿ ಬರ್ತಾ ಇದೆ. ಒಟ್ಟು 67,378 ಕ್ಯೂಸಿಕ್ ಅಷ್ಟು ಈಗ ಒಳಹರಿವು ಕಾಣ್ತಾ ಇದೆ. ಕುಡಿಯೋ ನೀರಿಗೆ ನಮಗೆ ಎಷ್ಟೇ ಕಷ್ಟ ಬಂದರೂ ಕೂಡ ನಾವು 40 TMCಯನ್ನ ಸ್ಟೋರ್ ಮಾಡಬೇಕು. 36 TMC ಕಂಪಲ್ಸರಿ ಬೇಕು. ಇನ್ನು 4 TMC ಅಷ್ಟು ಏನು ನಮ್ಮ ಡ್ರೈಗೆ ಮತ್ತೊಂದು ಸಂದರ್ಭದಲ್ಲಿ ಹವಕ್ಕೆ
ಅದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಈಗ ನಮ್ಮೆಲ್ಲ ರಾಷ್ಟ್ರೀಯ ನಾಯಕರುಗಳು, ಇಲ್ಲಿ ಬಂದಿದ್ದಂತ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರದ ಮಂತ್ರಿಗಳು, ಅವರೆಲ್ಲ ವಿಭಿನ್ನವಾದಂತಹ ಅನೇಕ ಒಳ್ಳೊಳ್ಳೆ ಸಲಹೆಗಳನ್ನ ರಾಜ್ಯದ ಹಿತಕ್ಕೆ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಸರ್ಕಾರದ ಪರವಾಗಿ ಸಂಸತ್ ಸದಸ್ಯರಿರ್ಬೋದು, ವಿರೋಧ ಪಕ್ಷದ ನಾಯಕರುಗಳಿಗೆ ಬಸವರಾಜ ಬೊಮ್ಮಾಯಿ ಅವರು, ಕುಮಾರಸ್ವಾಮಿ ಅವರು, ಸದಾನಂದ ಗೌಡರು, ವೀರಪ್ಪ ಮೊಯ್ಲಿಯವರು, ನಾರಾಯಣಸ್ವಾಮಿ ಅವರು, ಬಾಬುರವರು ಮತ್ತು ಇನ್ನೆಲ್ಲ ಶೋಭಕ್ಕ ಅವರು, ವಿಶೇಷವಾಗಿ ಯಡಿಯೂರಪ್ಪನವರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯನವರು, ವೀರಪ್ಪ ಮೊಯ್ಲಿಯವರು, ಅವರೆಲ್ಲರೂ ಕೂಡ ಅವರು ಕೂಡ ಭಾಗಿಯಾಗಿ ಅವ್ರದೇ ಆದಂಥ ಮಾರ್ಗದರ್ಶನವನ್ನ ಕೊಟ್ಟಿದ್ದಾರೆ. ನಮ್ಮ ಮಾಜಿ ನೀರಾವರಿ ಸಚಿವರುಗಳಂತ ಎಚ್ ಕೆ ಪಾಟೀಲ್ ಮತ್ತು ನಮ್ಮ ಎಂ ಬಿ ಪಾಟೀಲ್ ಅವರು ಕೂಡ ಅವರ ಅಭಿಪ್ರಾಯ ಕೂಡ ತಿಳಿಸಿದ್ದಾರೆ. ನಮ್ಮ ಲೀಗಲ್ ಅಡ್ವೊಕೇಟ್ ಜನರಲ್ ಕೂಡ, ನಾನು ಇನ್ನ ದೊಡ್ಡ ಲೀಗಲ್ ಟೀಮ್ನೆಲ್ಲ ನಾನು ಆಹ್ವಾನಿಸಿದ್ದೆ. ಸೊ ಅವ್ರ ಪರವಾಗಿ ನಾನೇ ಕೆಲವು ವಿಚಾರವನ್ನ ಹಂಚಿದ್ದೇನೆ, ತಿಳಿಸಿದ್ದೇನೆ. ಡೆಲ್ಲಿ ಟೀಮ್ ಕೂಡ ಬಂದಿತ್ತು. ಅವರು ಕೂಡ ಕೆಲವು ನಮ್ಮ ವರ್ಚುವಲ್ ಅಲ್ಲೂ ಕೂಡ ಕೆಲವರೆಲ್ಲ ಈ ಸಭೆಯನ್ನ ಕಂಪ್ಲೀಟ್ ಅವರು ವೀಕ್ಷಣೆ ಕೂಡ ಮಾಡ್ತಾ ಇದ್ರು. ಸೊ ಅಡ್ವೊಕೇಟ್ ಜನರಲ್ ಕೂಡ ಈಗ ಏನು ಪರಿಸ್ಥಿತಿ ಇದೆ ಅನ್ನೋದನ್ನ ಅವರು ಕೂಡ ಮುಂದೆ ನಾವು ಏನು ತೀರ್ಮಾನವನ್ನ ಮಾಡಬೇಕಾಗ್ತದೆ ಅಂತ ಹೇಳಿ ಅವರು ತಿಳಿಸಿದ್ದಾರೆ. ಸೊ ಕೆಆರ್ಎಸ್ ಡ್ಯಾಮ್ನಲ್ಲಿ ಒಳರು ಸ್ವಲ್ಪ ಕಾಣ್ತದೆ ಅನ್ನೋದು ನಮಗೆ ಗಮನಕ್ಕೆ ಬರ್ತಾ ಇದೆ. ಬಟ್ ಈಗ ಮಧ್ಯಾಹ್ನದಿಂದ ಸ್ವಲ್ಪ ನಿಂತಿದೆ. ಹೇಮಾವತಿಯಲ್ಲೂ ಕೂಡ ಸುಧಾರಣೆ ಆಗಿದೆ. ಆದ ಕೆಲವು ಕುಡಿಯೋ ನೀರಿಗೋಸ್ಕರ ಕೆರೆಗಳನ್ನು ತುಂಬಲಿಕ್ಕೆ ಈಗಾಗಲೇ ಕುಡಿಯೋ ನೀರಿಗೆ ಮಾತ್ರ ಈಗಾಗಲೇ ನಾವು ಅವ್ರಿಗೆ ಸ್ವಲ್ಪ ನೀರನ್ನ ನಮ್ಮ ಚಾನೆಲ್ಗಳಲ್ಲಿ ಡ್ಯಾಮ್ಗಳ ವ್ಯವಸಾಯಕ್ಕಲ್ಲ, ಡ್ಯಾಮ್ ಇದನ್ನ ನಮ್ಮ ಕೆರೆ ಕಟ್ಟೆಗಳಿಗೆ ತುಂಬಿಕೊಳ್ಳಲಿಕ್ಕೆ ಸ್ವಲ್ಪ ಅನುವನ್ನ ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಅವರು ಕೂಡ ಬಿಜೆಪಿ ನಮ್ಮ ತಮಿಳುನಾಡು ಸರ್ಕಾರ ಅವರು ಕೂಡ ಕುಡಿಯೋ ನೀರು ಬಗ್ಗೆ ಅವರು ಒತ್ತನ್ನು ಕೊಟ್ಟು ಅವರು ನಮಗೆ ಸಹಾಯ ಮಾಡಬೇಕು ಅಂತ ಹೇಳಿ ಕುಡಿಯೋ ನೀರಿಗೆ ಹೇಳಿದ್ದಾರೆ. ಅಲ್ಲೂ ಕೂಡ ಸ್ವಲ್ಪ ಬಹಳ ಬೋರ್ವೆಲ್ಗಳ ನೀರಿನಲ್ಲಿ ವ್ಯವಸಾಯಕ್ಕೆ ಕೂಡ ಕ್ರಮವನ್ನು ಕೈಗೊಂಡದ್ದು ನಾವೆಲ್ಲ ಗಮನಿಸಿದ್ದೇವೆ. ಆದ ಸಂಕಟದ ಸೂಚನೆ ಏನಿದೆ, ಸಂಕಟದ ಸೂತ್ರ, ಅದರ ಬಗ್ಗೆ ನಾವು ಬಹಳ ಪರಿಣಾಮಕಾರಿಯಾಗಿ ಕಾನೂನಿನ ಚೌಕಟ್ಟಿನಲ್ಲೇ ಗಮನ ಇಟ್ಕೊಂಡು ಕಾನೂನಿನ ತಜ್ಞರನ್ನೇ ಚರ್ಚೆಗೆ ಅವರ ಜೊತೆ ಚರ್ಚೆಯನ್ನು ಮಾಡಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅನೇಕ ತೀರ್ಮಾನ ಕೂಡ ಮಾಡಬೇಕಾಗಿದೆ. ಇದನ್ನ ಫಸ್ಟ್ ಸ್ಟೇಜ್ ಅಲ್ಲಿ ನಾವಿದ್ದೇವೆ. ಇನ್ನ ಇಡೀ ವರ್ಷ ಜನವರಿವರೆಗೂ ಕೂಡ ಅನೇಕ ಸಂದರ್ಭಗಳಲ್ಲಿ ಪ್ರತಿ 15 ದಿನಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ಅಥಾರಿಟಿಯವರಾಗಲಿ CWC ಅವರಾಗಲಿ ಇಬ್ರು ಕೂಡ ಮೀಟಿಂಗ್ಗಳನ್ನ ಮಾಡಂತ ಎಲ್ಲ ಲಕ್ಷಣಗಳು ಜವಾಬ್ದಾರಿ ಕೂಡ ಇದೆ. ಆದ್ರಿಂದ ನಾವು ಬಹಳ ಹುಷಾರಾಗಿ ನಾವು ತೀರ್ಮಾನವನ್ನ ನಾವು ಮಾಡಬೇಕಾಗ್ತದೆ. ಈಗ ಜೂನ್ ನಲ್ಲಿ ಹಿಂದೆ ಎಲ್ಲ ನಾವು 9.19 TMC ನೀರನ್ನ ನಾವು ಬಿಟ್ಟಿದ್ದು. ಆದರೆ ಈ ವರ್ಷ ಬರೀ 2.9 TMC ಮಾತ್ರ ಈ ವರ್ಷ ಬಿಟ್ಟಿದ್ದೇವೆ. ಜುಲೈಯಲ್ಲಿ 31 TMC ಬಿಟ್ಟಿದ್ದು ಕಳೆದ ವರ್ಷ. ಈಗ 0.7 TMC ಮಾತ್ರ ಹೋಗಿದೆ. ಈಗ 40 TMC ನಾವು ಈ ವರ್ಷ ಬಿಡಬೇಕಾಗಿತ್ತು ಜುಲೈನಲ್ಲಿ. ಅದನ್ನ 40 TMC ಬದಲು ಬರೀ 3.6 TMC ಇದಕ್ಕೆ ಮಾಡಿದೆ. ಇಲ್ಲಿವರೆಗೂ ನಾವು ಯಾವ ಡ್ಯಾಮ್ನಿಂದ ಕೂಡ ಬಿಡುಗಡೆ ನಾವು ಮಾಡಿರಲಿಲ್ಲ. ನಿನ್ನೆ ಮಧ್ಯಾಹ್ನ ನಂತರ ನಾವು ಅದನ್ನ ನೀರನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ದೃಷ್ಟಿಯಿಂದ ಆ ಡ್ಯಾಮ್ನ ಸೇಫ್ಟಿಗೋಸ್ಕರ ಅಲ್ಲಿ ಏನು ನಮ್ಮ 2-3 ಅಡಿನ ಸ್ವಲ್ಪ ಕಂಟ್ರೋಲ್ ಇಟ್ಕೊಂಡು 3-4 ಕಂಟ್ರೋಲ್ ಇಟ್ಕೊಂಡು ಆ ಕಬ್ರಿನ ನಾವು ನೀರನ್ನ ಹೊರಗಡೆ ಹೋಗ್ಲಿಕ್ಕೆ ನಾವು ಅನುವು ಮಾಡಿಕೊಟ್ಟಿದ್ದೇವೆ, ಆದೇಶ ಕೊಟ್ಟಿದ್ದೇವೆ. ಸೊ ಇವತ್ತು ಕಬಿನಿಲಿ ಈಗಾಗಲೇ ಫುಲ್ ಇದೆ, ಅದು ಕೂಡ ತಮಗೆಲ್ಲ ಗೊತ್ತಿದೆ.
ಇವತ್ತು ಇನ್ನೊಂದು ಬಹಳ ಪ್ರಮುಖವಾದಂತ ವಿಚಾರ ಏನಪ್ಪಾ ಅಂದ್ರೆ ಎಲ್ಲ ಸಂಸತ್ ಸದಸ್ಯರು ಮತ್ತು ಎಲ್ಲ ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡ ಸರ್ಕಾರಕ್ಕೆ ನಾವು ಒಮ್ಮತದ ನಿಮ್ಮ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ. ಇನ್ನು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಸಲಹೆಗಳನ್ನು ನಾನು ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಹಿರಿಯರ ತಜ್ಞರು ಮತ್ತು ನಮ್ಮ ಲೀಗಲ್ ಟೀಮ್ ಹತ್ರ ಚರ್ಚೆ ಮಾಡಿ ಮತ್ತು ನನ್ನ ಸಹೋದ್ಯೋಗಿಗಳ ಹತ್ರ ಯಾರು ಮಿನಿಸ್ಟರ್ಸ್ ಇದಕ್ಕೆಲ್ಲ ಸಂಬಂಧಪಟ್ಟವರು ಇದ್ದಾರೆ, ಪವರ್ ಇರ್ಬೋದು, ಇರಿಗೇಷನ್ ಇರ್ಬೋದು, ಡೆಪ್ಯೂಟಿ ಸಿಎಂ ಇರ್ಬೋದು, ರೆವಿನ್ಯೂ ಇರ್ಬೋದು, ಯಾರ್ಯಾರು ಆ ಭಾಗದಿಂದ ಪ್ರತಿನಿಧಿಸ್ತಾರೆ ಅವರೆಲ್ಲರೂ ಕೂಡ ಅವರ ಅನುಭವದ ಮೇರೆಗೆ ಚರ್ಚೆ ಮಾಡಿ ಕೆಲವು ಅಭಿಪ್ರಾಯಕ್ಕೆ ನಾನು ಬರೋನಿದ್ದೇನೆ.